ಗೆಳೆಯರೆ, ಯಾರದಾದರೂ ಮನ ನೋಯಿಸೋದು, ಅಸೂಯೆ ಪಡೋದು, ಚಾಡಿ ಹೇಳೋದು, ಹೊಟ್ಟೆ ಕಿಚ್ಚು ಪಡೋದು ಇದೆಲ್ಲ ನಿಮ್ಮ ಏಳಿಗೆಗೆ ಮತ್ತೆ ಆನಂದಕ್ಕೆ ಅಡ್ಡಗೋಡೆ ಆಗ್ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಬಹಳ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಭಾಗ್ಯದಲ್ಲಿ ಬರೆದಿರೋದು ಅಳಿಸಬಹುದೇ? ಈ ದಿನದ ಕಥೆಯಲ್ಲಿ ನಿಮಗೆ ತಿಳಿಯುತ್ತೆ, ನಮ್ಮ ಜನ್ಮದ ಮೊದಲೇ ಬರೆದಿರೋ ವಿಧಿ ಬರಹ ಅಳಿಸಬಹುದೇ? ಈ ಸುಂದರ ಕಥೆಯನ್ನ ಕೊನೆಯವರೆಗೂ ಕೇಳಿ. ಈ ಕಥೆಯಲ್ಲಿ ಬಹಳಷ್ಟು ತಿಳಿದುಕೊಳ್ಳಬೇಕಾದ ಮತ್ತೆ ಜ್ಞಾನವರ್ಧಕ ಕಲಿಕೆ ಇದೆ. ಬಹಳ ಹಳೆಯ ಕಾಲದ ಹಿಂದಿನ ಕತೆ. ಒಂದು ಗ್ರಾಮದಲ್ಲಿ ಬಾಲು ಎಂಬ ಒಬ್ಬ ಬಡರೈತನಿದ್ದ. ಅವನ ಪರಿವಾರದಲ್ಲಿ ಅವನು ಮತ್ತೆ ಅವನ ಹೆಂಡತಿ ಮಾತ್ರ ಇದ್ರು. ಅವರಿಗೆ ಸುಮಾರು ವರ್ಷದ ನಂತರ ಒಂದು ಮುದ್ದಾದ ಮಗುವಿನ ಜನನವಾಗತ್ತೆ. ಬಾಲು ಮತ್ತೆ ಅವನ ಹೆಂಡತಿ ಬಹಳ ಹರ್ಷದಲ್ಲಿದ್ದರು. ಅಕ್ಕಪಕ್ಕದ ಎಲ್ಲಾ ಜನರು ಅವರಿಗೆ ಅಭಿನಂದನೆ ಹೇಳಲು ಬರ್ತಾ ಇದ್ದರು. ಒಂದಿನ ನಸುಕಿನ ಸಮಯದಲ್ಲಿ ಒಬ್ಬ ಮಹಾಸಾಧು ಅವರ ಮನೆಯ ಮುಂದೆ ಬಂದು ಭಿಕ್ಷೆ ಕೇಳ್ತಾರೆ. ಬಾಲುನ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದ್ದಿದ್ದರಿಂದ ಅದಕ್ಕೆ ಅವರು ಸಾಧುರನ್ನ ಮನೆಯ ಒಳಗೆ ಕರೆದು ಕೂರಲು ಹೇಳ್ತಾರೆ. ಬಾಲು ಸಾಧುಗೆ ಹೇಳ್ತಾನೆ, ಮಹಾತ್ಮರೇ, ನಮ್ಮ ಮನೆಯಲ್ಲಿ ಬಹಳ ಸಮಯದ ನಂತರ ಒಂದು ಮಗುವಿನ ಆಗಮನ ಆಗಿದೆ. ದಯಮಾಡಿ ನೀವೇ ಈ ಮಗುವಿಗೆ ನಾಮಕರಣ ಮಾಡಿ ಅಂತ ಹೇಳ್ತಾನೆ. ಸಾಧು ಮಗುವನ್ನು ಮಡಿಲಲ್ಲಿ ಎತ್ತಿಕೊಳ್ಳುತ್ತಿದ್ದಂತೆ ನೋಡ್ತಾರೆ, ಮಗುವಿನ ಭುಜದ ಮೇಲೆ ರಾಜಯೋಗದ ಚಿಹ್ನೆ ಇದೆ. ಸಾಧು ಮಗುವಿನ ಭುಜದ ಮೇಲೆ ಚಿಹ್ನೆ ನೋಡಿ ಬೆರಗಾಗಿ ಹೋಗ್ತಾರೆ. ಸಾಧುಗಳು ಮಗುವನ್ನು ಆಶ್ಚರ್ಯದಿಂದ ನೋಡ್ತಾ ಇರೋದನ್ನ ಗಮನಿಸಿ ಬಾಲು ಕೇಳ್ತಾನೆ, ಮಹಾತ್ಮರೇ, ಏನಾಯಿತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸಾಧು ಹೇಳ್ತಾರೆ, ಮಗ, ನಾನು ಯೋಚನೆ ಮಾಡ್ತಾ ಇಲ್ಲ, ನಾನು ಬಹಳ ಆನಂದ ಪಡ್ತಾ ಇದ್ದೇನೆ. ಯಾಕೆಂದ್ರೆ ನಿನ್ನ ಮಗ ಬಹಳ ಅದೃಷ್ಟವಂತನಿದ್ದಾನೆ. ನಿನ್ನ ಮಗನ ಅದೃಷ್ಟದಲ್ಲಿ ರಾಜಯೋಗ ಬರೆದಿದೆ. ಬಾಲು ಹೇಳ್ತಾನೆ, ಮಹಾತ್ಮರೇ, ನನಗೆ ನಿಮ್ಮ ಮಾತು ಅರ್ಥ ಆಗ್ಲಿಲ್ಲ, ಏನ್ ಹೇಳ್ತಿದ್ದೀರಾ? ಸಾಧು ಹೇಳ್ತಾರೆ, ನಿನ್ನ ಮಗ ಮುಂದೆ ರಾಜನಾಗ್ತಾನೆ. ಇವನ ಮದುವೆ 16ನೇ ಆಯಸ್ಸಿನಲ್ಲಿ ಈ ರಾಜ್ಯದ ರಾಜಕುಮಾರಿಯ ಜೊತೆ ಆಗುತ್ತೆ. ಮತ್ತೆ ನಂತರ ಇವನು ಈ ರಾಜ್ಯದ ರಾಜನಾಗಿ ಬಿಡ್ತಾನೆ. ಸಾಧುಗಳ ಮಾತನ್ನ ಕೇಳಿ ಬಾಲುಗೆ ಬಹಳ ಸಂತೋಷ ಆಗತ್ತೆ. ಯಾವಾಗ ಊರಿನ ಜನರಿಗೆ ಬಾಲುನ ಮಗ ಒಂದಿನ ಈ ರಾಜ್ಯದ ರಾಜನಾಗುವ ಸುದ್ದಿ ತಿಳಿಯಿತೋ, ಊರಿನ ಜನ ಎಲ್ಲ ಅವನನ್ನ ನೋಡಲು ಸಾಗರದಂತೆ ಬರ್ತಾ ಇದ್ರು. ಹೀಗೆಯೇ ಒಂದಿನ ಆ ನಗರದ ರಾಜ ಒಂದು ಜಿಂಕೆಯನ್ನು ಹಿಂಬಾಲಿಸುತ್ತಾ ಬಹಳ ದೂರದವರೆಗೂ ಕಾಡಿನಲ್ಲಿ ಹೊರಟು ಹೋಗಿದ್ದ. ಜಿಂಕೆ ರಾಜನ ಕೈಗೆ ಸಿಗದೆ ತಪ್ಪಿಸಿಕೊಂಡಿತ್ತು. ರಾಜನಿಗೆ ಜಿಂಕೆಯ ಬೆನ್ನಟ್ಟಿ ಬಹಳ ಬಾಯಾರಿಕೆ ಆಗಿತ್ತು. ಆದರೆ ಅವನಿಗೆ ಅಕ್ಕಪಕ್ಕದಲ್ಲಿ ನೀರು ಕುಡಿಯಲು ನೀರಿನ ಕೊಳ ಆಗಲಿ ಅಥವಾ ನದಿಯಾಗಲಿ ಕಾಣಿಸೋದೇ ಇಲ್ಲ. ರಾಜ ಬಹಳ ಹೊತ್ತು ಕಾಡಲ್ಲಿ ಅಲೆದಾಡಿದ. ಅವನು ನೀರಿಗಾಗಿ ಹುಡುಕಾಡುತ್ತಾ ಕೊನೆಗೆ ಬಾಲು ಇರುವ ಊರಿಗೆ ತಲುಪುತ್ತಾನೆ. ಆಗ ರಾಜನು ಅಲ್ಲಿ ಒಬ್ಬ ಮಹಾತ್ಮರನ್ನ ನೋಡಿ, ರಾಜ, ಮಹಾತ್ಮರಿಗೆ ಬಾಯಾರಿಕೆ ಆರಿಸಲು ನೀರು ಕೇಳ್ತಾನೆ. ಮಹಾತ್ಮರು ರಾಜನಿಗೆ ನೀರು ತಂದು ಕೊಡ್ತಾರೆ. ರಾಜ ನೀರು ಕುಡಿದ ನಂತರ ನೋಡ್ತಾನೆ, ಬಹಳಷ್ಟು ಜನ ಗುಂಪು ಕಟ್ಟಿಕೊಂಡು ಎಲ್ಲಿಗೋ ಹೋಗ್ತಿದ್ದಾರೆ. ರಾಜ ಅದರ ಬಗ್ಗೆ ಮಹಾತ್ಮರಲ್ಲಿ ಕೇಳಿದಾಗ ಅವರು ಹೇಳ್ತಾರೆ, ಅವರೆಲ್ಲ ಬಾಲುನ ಮನೆಗೆ ಹೋಗ್ತಿದ್ದಾರೆ. ಯಾಕೆಂದ್ರೆ ಅವರ ಮನೆಯಲ್ಲಿ ಬಹಳ ಅದೃಷ್ಟವಂತ ಮಗುವಿನ ಜನನ ಆಗಿದೆ. ಮತ್ತೆ ಒಬ್ರು ಸಾಧುಗಳು ಮಗುವಿನ ಬಗ್ಗೆ ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ. ರಾಜ ಕೇಳ್ತಾನೆ, ಇಷ್ಟೊಂದ್ ಜನ ಅಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಮಹಾತ್ಮರೇ, ಅದೆಂತ ಭವಿಷ್ಯವಾಣಿ? ಮಹಾತ್ಮರು ಹೇಳ್ತಾರೆ, ಸಾಧುಗಳು ಬಾಲುನ ಮಗ 16ನೇ ಆಯಸ್ಸಿಗೆ ಬಂದಾಗ ಅವನ ಮದುವೆ ಈ ರಾಜ್ಯದ ರಾಜಕುಮಾರಿಯ ಜೊತೆ ಆಗತ್ತೆ. ಮತ್ತೆ ಅವನೇ ಈ ರಾಜ್ಯದ ರಾಜನಾಗ್ತಾನೆ ಅಂತ ಹೇಳಿದ್ದಾರೆ. ಮಹಾತ್ಮರ ಮಾತನ್ನ ಕೇಳಿ ರಾಜನ ಕೋಪ ನೆತ್ತಿಗೇರ್ಬಿಡತ್ತೆ. ಒಬ್ಬ ಮಾಮೂಲಿ ರೈತನ ಮಗ ತನ್ನ ಮಗಳೊಂದಿಗೆ ಹೇಗೆ ಮದುವೆ ಆಗ್ತಾನೆ? ರಾಜ ಮಹಾತ್ಮರಿಗೆ ಹೇಳ್ತಾನೆ, ಮಹಾತ್ಮರೇ, ನಾನೇ ಈ ರಾಜ್ಯದ ರಾಜ, ನೀವೇನಂತೀರಾ? ನಾನೊಬ್ಬ ರಾಜನಾಗಿದ್ದು ಒಬ್ಬ ಮಾಮೂಲಿ ರೈತನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತೀನಾ? ಮಹಾತ್ಮರು ಹೇಳ್ತಾರೆ, ರಾಜ, ಮಗುವಿನ ಭಾಗ್ಯದಲ್ಲಿ ಬರೆದಿರೋದು ಯಾರಿಂದಲೂ ಬದಲಾಯಿಸಲು ಸಾಧ್ಯವೇ ಇಲ್ಲ. ರಾಜನಿಗೆ ತನ್ನ ಬಲದಲ್ಲಿ ಬಹಳ ನಂಬಿಕೆ ಇತ್ತು. ಅವನ್ ಹೇಳ್ತಾನೆ, ಮಹಾತ್ಮರೇ, ನಾನು ಭಗವಂತ ಬರೆದಿರೋದನ್ನ ಅಳಿಸಿ ತೋರಿಸ್ತೇನೆ. ಮಹಾತ್ಮರು ಮುಗುಳ್ನಗುತ್ತಾ ಹೇಳ್ತಾರೆ, ಮಹಾರಾಜ, ನಾನು ಇಲ್ಲೇ ಇದ್ದೇನೆ, ನೀನೂ ಇಲ್ಲೇ ಇದ್ದೀಯಾ, ನೋಡೋಣ. ರಾಜ ಮಹಾತ್ಮರಿಗೆ ನಮಸ್ಕರಿಸಿ ಅಲ್ಲಿಂದ ತನ್ನ ಅರಮನೆಗೆ ಹೊರಟು ಹೋಗ್ತಾನೆ. ಆ ರಾತ್ರಿ ರಾಜನಿಗೆ ನಿದ್ರೆಯೇ ಬರಲಿಲ್ಲ. ಏನೇ ಆದರೂ ಆ ಸಾಧುವಿನ ಭವಿಷ್ಯವಾಣಿ ನಿಜ ಆಗ್ಬಾರ್ದಂತ ಯೋಚಿಸ್ತಾ ಇದ್ದ. ಮಾರನೇ ದಿನ ರಾಜ ತನ್ನ ವೇಷ ಬದಲಾಯಿಸಿ ಬಾಲು ಇರೋ ಊರಿಗೆ ಹೋಗ್ತಾನೆ. ಜನರನ್ನ ಕೇಳ್ತಾ ರಾಜ ಬಾಲುನ ಮನೆಯನ್ನ ತಲುಪ್ತಾನೆ. ರಾಜ ಬಾಲುನ ಮನೆಯ ಹೊರಗಿನಿಂದಲೇ ಅವನನ್ನ ಕರೀತಾನೆ. ಬಾಲು ಹೊರಗೆ ಬಂದು, ನೀವು ಯಾರು ಸ್ವಾಮಿ, ಏನಾಗ್ಬೇಕಿತ್ತು ಅಂತ ಕೇಳ್ತಾನೆ. ರಾಜ ಹೇಳ್ತಾನೆ, ನಾನೊಬ್ಬ ವ್ಯಾಪಾರಿ, ನಾನು ಬಟ್ಟೆಯ ವ್ಯಾಪಾರ ಮಾಡೋನು. ನಾನು ಇಲ್ಲೇ ಹತ್ತಿರ ಇರೋ ಊರಿಂದ ಬಂದಿದ್ದೇನೆ. ನಾನು ಜನರಿಂದ ಕೇಳ್ಪಟ್ಟೆ, ನಿಮ್ಮ ಮನೆಯಲ್ಲಿ ಒಂದು ಅದೃಷ್ಟವಂತ ಮಗು ಹುಟ್ಟಿದೆಯಂತೆ, ಮತ್ತೆ ಅದರ ಹಣೆಯಲ್ಲಿ ರಾಜಯೋಗ ಬರೆದಿದೆಯಂತೆ. ಬಾಲು ಹೇಳ್ತಾನೆ, ಹೌದು, ನೀವು ಕೇಳಿದ್ದು ನಿಜಾನೇ.
ರಾಜ ಬಾಲುಗೆ ಹೇಳ್ತಾನೆ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಬಾಲು ಹೇಳ್ತಾನೆ, ಸರಿ ಹೇಳಿ. ರಾಜ ಹೇಳ್ತಾನೆ, ನೀನು ನಿನ್ನ ಮಗನನ್ನ ನನ್ಗೆ ಕೊಟ್ಬಿಡು, ಅದರ ಬದಲಿಗೆ ನಿನ್ಗೆ ಸಾಕಷ್ಟು ಹಣ ಕೊಡ್ತೇನೆ, ನಿನ್ನ ಮಗನನ್ನ ಚೆನ್ನಾಗಿ ಪೋಷಣೆ ಮಾಡುತ್ತೇನೆ. ಬಾಲುನ ಹೆಂಡತಿ ಹೇಳ್ತಾಳೆ, ಅಲ್ಲಯ್ಯ, ನಾನು ನನ್ನ ಮಗನನ್ನ ನಿನಗೆ ಯಾಕೆ ಕೊಡ್ಬೇಕು? ನಾನ್ ಯಾವುದೇ ಕಾರಣಕ್ಕೂ ನನ್ನ ಮಗನನ್ನ ಎಲ್ಲಿಗೂ ಕಳಿಸೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ರಾಜ ಹೇಳ್ತಾನೆ, ನೀನೊಬ್ಬ ಮಾಮೂಲಿ ರೈತನಿದ್ದೀಯಾ, ನಿನ್ನ ಮಗನನ್ನ ಚೆನ್ನಾಗಿ ಬೆಳೆಸೋಕ್ಕಾಗಲ್ಲ. ಬಾಲು ವ್ಯಾಪಾರಿಯ ಮಾತನ್ನ ಕೇಳಿ ಹೇಳ್ತಾನೆ, ಹೌದು ಸೇಟು, ನೀವ್ ಹೇಳ್ತಾ ಇರೋದು ನಿಜಾನೇ, ನಾವು ಈ ಮಗುವನ್ನು ಚೆನ್ನಾಗಿ ಪೋಷಣೆ ಮಾಡೋಕ್ಕಾಗಲ್ಲ. ಬಾಲುನ ಮಾತನ್ನ ಕೇಳಿ ಅವನ ಹೆಂಡತಿ ಹೇಳ್ತಾಳೆ, ಸರಿ ಸೇಟು, ನಾನು ನನ್ನ ಮಗುವನ್ನು ಕೊಡಲು ತಯಾರಿದ್ದೀನಿ, ಆದರೆ ಇವನು 16 ವರ್ಷದವನಾದ ಮೇಲೆ ನೀವು ನಮಗೆ ಮರಳಿ ಕೊಡಬೇಕು. ರಾಜ ಹೇಳ್ತಾನೆ, ಸರಿ, ಖಂಡಿತ, ನಿಮ್ಮ ಮಗು 16 ವಯಸ್ಸಿನವನಾದ ಮೇಲೆ ನಿಮಗೇ ಒಪ್ಪಿಸುತ್ತೇನೆ ಅಂತ ಹೇಳಿ ರಾಜ ಮಗುವನ್ನು ಎತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ರಾಜ ಮಗುವನ್ನು ಎತ್ಕೊಂಡು ಒಂದ್ ನದಿ ಹತ್ರ ಬಂದು ರಾಜ ಮಗುವನ್ನು ನೀರಿನಲ್ಲಿ ಬಿಸಾಕಿ ಸಾಯಿಸೋದಕ್ಕೆ ಯೋಚನೆ ಮಾಡ್ತಾನೆ. ಆದರೆ ಮಗುವಿನ ಮುಗ್ಧ ಮುಖ ನೋಡಿ ನದಿಯಲ್ಲಿ ಬಿಸಾಕೋಕೆ ಮನಸ್ಸಾಗದೆ ಬಹಳಷ್ಟು ಯೋಚನೆ ಮಾಡಿ ರಾಜ ಒಂದು ಬುಟ್ಟಿಯಲ್ಲಿ ಮಗುವನ್ನು ಇಟ್ಟು ನದಿಯಲ್ಲಿ ಬಿಟ್ಟು ಬಿಡುತ್ತಾನೆ. ಈ ಬುಟ್ಟಿ ಸ್ವಲ್ಪ ದೂರ ಹೋಗಿ ಮುಳುಗಿ ಹೋಗುತ್ತೆ, ಮತ್ತೆ ಅದರಲ್ಲಿರೋ ಮಗು ಕೂಡ ಸತ್ತು ಹೋಗ್ಬಿಡತ್ತೆ ಅಂತ ಯೋಚನೆ ಮಾಡಿ ನಿಶ್ಚಿಂತೆಯಿಂದ ಅರಮನೆಗೆ ಬರ್ತಾನೆ. ಈಗ ಈ ಮಗು ಮರಳಿ ಬರೋದಿಲ್ಲ, ಮತ್ತೆ ನನ್ನ ಮಗಳ ಮದುವೆ ಕೂಡ ಇವನೊಂದಿಗೆ ನಡೆಯೋದಿಲ್ಲ, ನಾನು ಭಾಗ್ಯದಲ್ಲಿ ಇರೋದನ್ನ ಅಳಿಸಿಬಿಟ್ಟೆ. ಅಲ್ಲಿ ಆ ಬುಟ್ಟಿ ನದಿಯಲ್ಲಿ ತೇಲ್ತಾ ತೇಲ್ತಾ ಒಂದು ದಡಕ್ಕೆ ಬರುತ್ತೆ. ಅಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಸೂರ್ಯದೇವನಿಗೆ ಜಲ ಅರ್ಪಣೆ ಮಾಡ್ತಾ ಇದ್ದ. ಆ ವ್ಯಾಪಾರಿ ಬುಟ್ಟಿಯಲ್ಲಿ ಮಗುವನ್ನ ನೋಡಿದಾಗ ಬಹಳ ಆಶ್ಚರ್ಯ ಪಡ್ತಾನೆ. ಆ ವ್ಯಾಪಾರಿಗೆ ಮಕ್ಕಳಿರಲ್ಲ. ಅವನು ಮಗುನ ತನ್ನ ಮನೆಗೆ ಎತ್ಕೊಂಡು ಹೋಗ್ತಾನೆ. ಅವನ ಹೆಂಡತಿ ಮಗು ನೋಡಿ ಬಹಳ ಆನಂದ ಪಡ್ತಾಳೆ. ಅವಳು ಈ ಮಗು ಯಾರದು ಅಂತ ಕೇಳಿದಾಗ ಅವನು ಈ ಮಗು ನದಿಯಲ್ಲಿ ಒಂದು ಬುಟ್ಟಿಯಲ್ಲಿ ಸಿಕ್ಕಿದೆ ಅಂತ ಹೇಳ್ತಾನೆ. ವ್ಯಾಪಾರಿ ಮತ್ತೆ ಅವನ ಹೆಂಡತಿ ಮಗುಗೋಸ್ಕರ ದೇವರಲ್ಲಿ ಧನ್ಯವಾದ ಹೇಳ್ತಾರೆ. ಈಗ ಆ ಮಗು ವ್ಯಾಪಾರಿಯ ಮನೆಯಲ್ಲೇ ಬೆಳೆಯುತ್ತೆ. ವ್ಯಾಪಾರಿ ಆ ಮಗುವಿಗೆ ಸೂರ್ಯ ಅಂತ ಹೆಸರಿಡ್ತಾನೆ. ಹಾಗೆಯೇ ನಿಧಾನವಾಗಿ 16 ವರ್ಷ ಆಗತ್ತೆ. ಸೂರ್ಯ ಬಹಳ ಬುದ್ಧಿವಂತನಿದ್ದ. ಒಂದಿನ ಸೂರ್ಯನ್ಗೆ ಅವನ ಶಿಕ್ಷಕ ಓದಿಸ್ತಾ ಇದ್ರು. ಶಿಕ್ಷಕರು ಏನೇ ಕೇಳಿದ್ರು ಸೂರ್ಯ ತಕ್ಷಣ ಉತ್ತರ ಹೇಳ್ತಾ ಇದ್ದ. ಅದನ್ನ ನೋಡಿ ಶಿಕ್ಷಕ ಸೂರ್ಯನಿಗೆ ಹೇಳ್ತಾರೆ, ನೀನಂತೂ ಬಹಳ ಬುದ್ಧಿವಂತ ಮತ್ತೆ ಜ್ಞಾನಿಯೂ ಇದ್ದೀಯಾ, ನೀನು ಮುಂದೆ ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯಾ. ಶಿಕ್ಷಕ ಸೂರ್ಯನನ್ನ ಹೊಗಳುತ್ತಿರುವಾಗಲೇ ಅಲ್ಲಿಂದ ಅದೇ ರಾಜ ಯಾವುದೋ ರಾಜ್ಯಕ್ಕೆ ಹೊರಟಿದ್ದ. ರಾಜ ಸೂರ್ಯನನ್ನ ನೋಡುತ್ತಲೇ ಅಲ್ಲೇ ನಿಂತು ಸೂರ್ಯನಿಗೆ ಕೇಳ್ತಾನೆ, ಯಾರಪ್ಪ ನೀನು, ಎಲ್ಲಿರ್ತೀಯ, ನಿನ್ನ ತಂದೆ ಹೆಸರೇನು? ಸೂರ್ಯ ಹೇಳ್ತಾನೆ, ಮಹಾರಾಜ, ನಾನು ವ್ಯಾಪಾರಿ ಮಲ್ಲಯ್ಯನ ಮಗ. ರಾಜ 1-2 ನಿಮಿಷ ಅವನ ಜೊತೆ ಮಾತನಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ತನ್ನ ಕೆಲಸ ಮುಗಿಸಿಕೊಂಡು ಬಂದಾಗ ಅವನು ವ್ಯಾಪಾರಿ ಮಲ್ಲಯ್ಯನ ಮನೆಗೆ ಹೋಗ್ತಾನೆ. ಅಲ್ಲಿ ಮಲ್ಲಯ್ಯನಿಗೆ ಹೇಳ್ತಾನೆ, ನಿಮ್ಮ ಮಗ ಬಹಳ ಬುದ್ಧಿವಂತನಿದ್ದಾನೆ. ಮಲ್ಲಯ್ಯ ರಾಜನ ಮಾತನ್ನ ಕೇಳಿ ಹೇಳ್ತಾನೆ, ಮಹಾರಾಜರೇ, ನಾನು ಅವನ ನಿಜವಾದ ತಂದೆ ಅಲ್ಲ, ನಾನು ಅವನನ್ನ ಸಾಕಿದ್ದೇನೆ ಅಷ್ಟೇ, ಆದರೆ ಅವನು ನನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚು. ರಾಜ ಮಲ್ಲಯ್ಯನಿಗೆ ಕೇಳ್ತಾನೆ, ಇವನು ನಿಮ್ ಮಗನಲ್ವಾ, ಹಾಗಾದ್ರೆ ನಿಮ್ಗೆ ಎಲ್ಲಿಂದ ಸಿಕ್ಕಿದ್ದಾನೆ? ಆಗ ಮಲ್ಲಯ್ಯ ರಾಜನಿಗೆ ಹೇಗೆ ಹರಿಯುತ್ತಿರೋ ನದಿಯಲ್ಲಿ ಆ ಬುಟ್ಟಿಯಲ್ಲಿ ಸಿಕ್ಕಿರೋ ಎಲ್ಲಾ ಕಥೆಯನ್ನ ಹೇಳ್ತಾನೆ. ರಾಜ ಮಲ್ಲಯ್ಯನ ಮಾತನ್ನ ಕೇಳಿ ಸ್ತಬ್ಧನಾಗಿ ಬಿಟ್ಟ. ಅಲ್ಲಿಗೆ ರಾಜನಿಗೆ ಅರ್ಥ ಆಗ್ಬಿಡತ್ತೆ, ಅವನು 16 ವರ್ಷಗಳ ಹಿಂದೆ ನದಿಯಲ್ಲಿ ಬಿಟ್ಟ ಹುಡುಗ ಇವನೇ ಅನ್ನೋದು. ರಾಜ ಮತ್ತೆ ಮಲ್ಲಯ್ಯ ಇನ್ನೂ ಮಾತಾಡ್ತಾ ಇರುವಾಗ ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ರಾಜ ಸೂರ್ಯನನ್ನ ನೋಡಿ ಮಲ್ಲಯ್ಯನ್ಗೆ ಹೇಳ್ತಾನೆ, ಮಲ್ಲಯ್ಯ, ನನಗೆ ಕೆಲ್ಸ ಇದೆ, ಇನ್ನೊಂದ್ ರಾಜ್ಯಕ್ಕೆ ಹೋಗೋದಿದೆ. ಒಂದ್ ವೇಳೆ ನಿಮ್ಮ ಮಗನ ಕೈಯಲ್ಲಿ ನನ್ನದೊಂದು ಪತ್ರ ಮಹಾರಾಣಿಗೆ ತಲುಪಿಸೋದಾದರೆ ನಾನು ಅವನಿಗೆ 50 ಸ್ವರ್ಣದ ನಾಣ್ಯಗಳನ್ನ ಕೊಡ್ತೇನೆ. ಸೂರ್ಯ ಅದನ್ನ ಕೇಳಿ ರಾಜನಿಗೆ ಹೇಳ್ತಾನೆ, ಖಂಡಿತ ಕೊಡ್ತೇನೆ ಮಹಾರಾಜರೇ, ನಿಮ್ಮ ಪತ್ರ ಮಹಾರಾಣಿಗೆ ತಲುಪಿಸುತ್ತೇನೆ. ರಾಜ ಪತ್ರದಲ್ಲಿ ಒಂದು ಸಂದೇಶ ಬರಿತಾನೆ, ಅದರ ಮೇಲೆ ಮುದ್ರೆ ಒತ್ತುತ್ತಾನೆ. ಅದನ್ನ ಸೂರ್ಯನ ಕೈಗೆ ಕೊಡುತ್ತಾ, ಹಿಡಿ ಮಗ, ಮಹಾರಾಣಿಗೆ ತಲುಪಿಸು. ಸೂರ್ಯ ಪತ್ರದ ಜೊತೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಕಾಡು ಒಳಗೆ ಅವನ ದಾರಿ ತಪ್ಪೋಗ್ಬಿಡತ್ತೆ. ದಾರಿ ಹುಡುಕುತ್ತಾ ಹುಡುಕುತ್ತಾ ರಾತ್ರಿ ಆಗಿರತ್ತೆ. ರಾತ್ರಿ ಕಳೆಯಲು ಒಂದು ಜಾಗ ಹುಡುಕ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಗುಡಿಸಲನ್ನ ನೋಡಿ ಈ ರಾತ್ರಿ ಇಲ್ಲೇ ಕಳೆಯೋದು ಒಳ್ಳೆಯದಂತ ಅವನು ಕುದುರೆಯನ್ನ ಎಳೆದು ಗುಡಿಸಲಿನ ಒಳಗೆ ಹೋಗ್ತಾನೆ. ಒಳಗೆ ಹೋಗ್ತಾ ಇದ್ದಂತೆ ಅಲ್ಲಿ ಅಡುಗೆ ಮಾಡ್ತಿರೋ ಒಬ್ಬ ವೃದ್ಧ ಹೆಂಗಸನ್ನ ನೋಡ್ತಾನೆ. ಆ ವೃದ್ಧೆ ಅವನಿಗೆ ಯಾರಪ್ಪ ನೀನು ಅಂತ ಕೇಳಿದಾಗ ಸೂರ್ಯ ತನ್ನ ಬಗ್ಗೆ ಹೇಳ್ತಾ ದಾರಿ ತಪ್ಪಿ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇಲ್ಲಿ ರಾತ್ರಿ ಕಳೆಯಲು ಬಂದಿದ್ದೇನೆ ಅಂತ ಹೇಳ್ತಾನೆ.
ಸೂರ್ಯನ ಮಾತನ್ನ ಕೇಳಿ ಆ ಅಜ್ಜಿಗೆ ಅವನ ಮೇಲೆ ದಯೆ ಬರುತ್ತೆ. ನಂತರ ಅಜ್ಜಿ ಸೂರ್ಯನ್ಗೆ ಹೇಳ್ತಾಳೆ, ಮಗ, ನೀನಿಲ್ಲಿರೋದು ಸರಿಯಲ್ಲ. ಯಾಕೆಂದ್ರೆ ಇದು ಡಕಾಯಿತರ ಅಡ್ಡ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆ ಡಕಾಯಿತರು ಬಂದ್ಬಿಡ್ತಾರೆ. ಅವ್ರೇನಾದ್ರೂ ನಿನ್ಗೆ ಇಲ್ಲಿ ನೋಡಿದ್ರೆ ನಿನಗೇ ತೊಂದ್ರೆ. ಸೂರ್ಯ ಹೇಳ್ತಾನೆ, ಆದರೆ ಅಜ್ಜಿ, ಇಷ್ಟೊಂದು ರಾತ್ರಿಯಲ್ಲಿ ಎಲ್ಲಿಗೆ ಹೋಗೋದು? ಕಾಡಲ್ಲಿ ಮೃಗಗಳ ಬಾಯಿಗೆ ತುತ್ತಾಗ್ಬೇಕಾಗತ್ತೆ. ಅದಕ್ಕಿಂತ ಇಲ್ಲೇ ಯಾವುದಾದರೂ ಒಂದು ಮೂಲೆಯಲ್ಲಿ ಮಲಗೋದು ಒಳ್ಳೆಯದು ಅಂತ ಹೇಳಿ ಅವನು ಒಂದು ಕಡೆ ಮಲ್ಕೊಂಡ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಡಕಾಯಿತರು ಮನೆಗೆ ಬಂದಾಗ ಅವರು ಕುದುರೆಯನ್ನ ನೋಡಿ ಅದರ ಬಗ್ಗೆ ಅಜ್ಜಿಗೆ ಕೇಳ್ತಾರೆ. ಅದಕ್ಕೆ ಅಜ್ಜಿ, ಅವನ ಹೆಸರು ಸೂರ್ಯ, ಬಹಳ ಒಳ್ಳೆಯ ಹುಡುಗ, ಮತ್ತೆ ಮಹಾರಾಣಿಗೆ ಒಂದು ಪತ್ರ ಕೊಡಲು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಡಕಾಯಿತರಿಗೆ ಅನುಮಾನ ಬರುತ್ತೆ. ಯಾಕೆಂದ್ರೆ ಅವರಿಗೆ ರಾಜನ ವರ್ತನೆಯ ಬಗ್ಗೆ ಬಹಳಷ್ಟು ತಿಳಿದಿರುತ್ತೆ. ಅದಕ್ಕೆ ಅವರು ಸೂರ್ಯನ ಜೇಬಿನಿಂದ ಪತ್ರ ತೆಗೆದು ಓದಿ ನೋಡ್ತಾರೆ. ಪತ್ರ ಓದುತ್ತಿದ್ದಂತೆ ಅವರಿಗೆ ಎಲ್ಲಾ ಅರ್ಥ ಆಗ್ಬಿಡುತ್ತೆ. ಅಜ್ಜಿ ಅದರಲ್ಲಿ ಏನ್ ಬರ್ದಿರುತ್ತೆ ಅಂತ ಕೇಳಿದಾಗ ಅವರಲ್ಲಿ ಒಬ್ಬ ಡಕಾಯಿತ ಹೇಳ್ತಾನೆ, ಪತ್ರದಲ್ಲಿ ಈ ಹುಡುಗ ನಿಮಗೆ ಪತ್ರ ಕೊಡುತ್ತಿದ್ದಂತೆ ಕೂಡಲೇ ಇವನನ್ನ ಕೊಂದು ಊರಿನ ಹೊರಗೆ ಹೂತಾಕ್ಬಿಡಿ. ಈ ಕೆಲಸ ನಾನು ಮರಳಿ ಬರುವ ಮೊದಲೇ ಆಗ್ಬೇಕು. ಅಜ್ಜಿ ಅದನ್ನ ಕೇಳಿದ ತಕ್ಷಣ ಹೇಳ್ತಾಳೆ, ಎಂತ ದುಷ್ಟ ರಾಜ ಅವನು. ಯಾರ ಜೊತೆ ಪತ್ರ ಕಳಿಸಿದ್ದಾನೋ ಅವನನ್ನೇ ಸಾಯಿಸಲು ಹೇಳಿದ್ದಾನೆ. ಅದನ್ನ ನೆನೆದು ಅಜ್ಜಿ ಯೋಚನೆ ಮಾಡ್ತಾಳೆ, ನನಗೆ ಈ ಮುಗ್ಧ ಹುಡುಗನನ್ನ ಕಾಪಾಡಬೇಕು. ಅದನ್ನೇ ಆ ಅಜ್ಜಿ ಡಕಾಯಿತರಿಗೆ ಹೇಳ್ತಾಳೆ. ಆ ಡಕಾಯಿತರು ಪತ್ರದಲ್ಲಿ ಕೆಲವು ಬದಲಾವಣೆಯನ್ನ ಮಾಡ್ಬಿಡ್ತಾರೆ, ಮತ್ತೆ ಅವನ ಜೇಬಿನಲ್ಲೇ ಇಡ್ತಾರೆ. ಮುಂಜಾನೆ ಆಗ್ತಿದ್ದಂತೆ ಸೂರ್ಯ ಎದ್ದು ಅಜ್ಜಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೂರ್ಯ ಸ್ವಲ್ಪ ಹೊತ್ತಲ್ಲೇ ಅರಮನೆ ತಲುಪಿ ಪತ್ರವನ್ನು ಮಹಾರಾಣಿಗೆ ಕೊಡ್ತಾನೆ. ಮಹಾರಾಣಿ ಪತ್ರವನ್ನು ಓದಿದಾಗ ಅದರಲ್ಲಿ ಬರೆದಿರುತ್ತೆ, ಈ ಹುಡುಗ ಬಹಳ ಬುದ್ಧಿವಂತ, ಬಹಳ ಜ್ಞಾನಿ ಇದ್ದಾನೆ. ಇವನು ನಮ್ಮ ರಾಜಕುಮಾರಿಯ ಜೊತೆ ಮದುವೆ ಆಗಲು ಬಹಳ ಯೋಗ್ಯನಿದ್ದಾನೆ. ನಾನು ಮರಳಿ ಬರುವ ಮೊದಲೇ ಇವನ ಜೊತೆ ನಮ್ಮ ಕುಮಾರಿಯ ಮದುವೆ ಮಾಡಿಬಿಡಿ ಅಂತ ಬರೆದಿರುತ್ತೆ. ಅದನ್ನ ಓದಿ ಮಹಾರಾಣಿ, ಇದೆಂತ ಸಂದೇಶ ಕಳಿಸಿದ್ದಾರೆ ಮಹಾರಾಜರು. ಗೊತ್ತು ಗುರಿ ಇಲ್ಲದವನಿಗೆ ನಮ್ಮ ಮಗಳನ್ನು ಹೇಗೆ ಮದುವೆ ಮಾಡಿಕೊಡೋದು ಅಂತ ಯೋಚಿಸ್ತಾಳೆ. ಮತ್ತೆ ಆ ಪತ್ರದಲ್ಲಿ ಮಹಾರಾಜರ ಮುದ್ರೆ ಇರೋದನ್ನ ನೋಡಿ ಅದಕ್ಕೆ ಈ ಹುಡುಗ ಸುಳ್ಳು ಹೇಳ್ತಿಲ್ಲ ಅಂತ ರಾಜಕುಮಾರಿಯ ಮದುವೆ ಸೂರ್ಯನ ಜೊತೆ ಮಾಡಿಸಿ ಬಿಡ್ತಾರೆ. ಸ್ವಲ್ಪ ದಿನಗಳ ನಂತರ ಮಹಾರಾಜ ಮರಳಿ ಬಂದಾಗ ಅವನ ಮಗಳ ಮದುವೆ ಅದೇ ಯುವಕನೊಂದಿಗೆ ನಡೆದಿರೋ ಸುದ್ದಿ ತಿಳಿಯುತ್ತೆ. ಅದನ್ನ ಕೇಳ್ತಿದ್ದಂತೆ ರಾಜ ಕೋಪದಿಂದ ಕೆಂಡಾಮಂಡಲವಾಗ್ಬಿಡ್ತಾನೆ. ಅವನು ಮಹಾರಾಣಿಗೆ ಹೀಗ್ಯಾಕ್ ಮಾಡ್ದೆ ನೀನು ಅಂತ ಕೇಳ್ತಾನೆ. ಆಗ ರಾಣಿ ಹೇಳ್ತಾಳೆ, ಮಹಾರಾಜ, ನೀವು ಪತ್ರದಲ್ಲಿ ಬರೆದಿರೋದನ್ನೇ ಮಾಡಿದ್ದು. ರಾಜನು ಮಹಾರಾಣಿಗೆ ಪತ್ರ ತರಿಸಲು ಹೇಳ್ತಾನೆ. ಮಹಾರಾಣಿಯು ಪತ್ರವನ್ನು ತೋರಿಸಿದಾಗ ಅದರಲ್ಲಿ ಬೇರೆಯೇ ಬರೆದಿರುತ್ತೆ. ಅದನ್ನ ನೋಡಿ ರಾಜ ಕೋಪದಲ್ಲಿ ಸೈನಿಕರಿಗೆ ಹೇಳ್ತಾನೆ, ಸೈನಿಕರೇ, ಹೋಗಿ ಸೂರ್ಯನನ್ನ ಹಿಡಿದುಕೊಂಡು ಬನ್ನಿ. ಸೈನಿಕರು ತಕ್ಷಣ ಹೋಗಿ ಸೂರ್ಯನನ್ನ ಹಿಡ್ಕೊಂಡ್ಬಿಡ್ತಾರೆ. ರಾಜ ಕೋಪದಲ್ಲಿ ಸೂರ್ಯನ್ಗೆ ಹೇಳ್ತಾನೆ, ನೀನು ಮೋಸದಿಂದ ನನ್ನ ಮಗಳ ಜೊತೆ ಮದುವೆಯೇನೂ ಆದೆ, ಆದರೆ ನಾನು ನಿನ್ನನ್ನ ನನ್ನ ಅಳಿಯನನ್ನಾಗಿ ಸ್ವೀಕರಿಸೋದೇ ಇಲ್ಲ. ಸೂರ್ಯ ರಾಜನ ಮಾತನ್ನ ಕೇಳಿ ಹೇಳ್ತಾನೆ, ಮಹಾರಾಜ, ನಾನು ನಿಮಗೆ ಮೋಸ ಮಾಡಿಲ್ಲ. ರಾಜ ಸೂರ್ಯನ ಮಾತನ್ನ ಕೇಳಿ ಹೇಳ್ತಾನೆ, ನೀನು ನನ್ನನ್ನ ಮೂರ್ಖನನ್ನಾಗಿ ಮಾಡೋಕೆ ನೋಡ್ತಿದ್ದೀಯಾ, ಆದರೆ ನಾನು ನಿನ್ನನ್ನ ಅಳಿಯನನ್ನಾಗಿ ಸ್ವೀಕರಿಸೋದೇ ಇಲ್ಲ. ಅವರಿಬ್ಬರ ಮಧ್ಯೆ ಮಾತುಗಳು ನಡೆಯುತ್ತಿರುವಾಗಲೇ ಸೈನಿಕರು ಬಂದು ಮಹಾರಾಜರಿಗೆ ಹೇಳ್ತಾರೆ, ಮಹಾರಾಜ, ಹೊರಗೆ ಒಬ್ರು ಮಹಾತ್ಮರು ಬಂದಿದ್ದಾರೆ. ಅವರು ನಿಮ್ಮ ಜೊತೆ ಇದೇ ವಿಷಯವಾಗಿ ಭೇಟಿಯಾಗ್ಬೇಕಂತಿದ್ದಾರೆ. ರಾಜನು ಮಹಾತ್ಮರಿಗೆ ಒಳಗೆ ಕರೆತರಲು ಆದೇಶ ಮಾಡ್ತಾನೆ. ಮಹಾತ್ಮರು ಬರುತ್ತಿದ್ದಂತೆ ರಾಜ ಎದ್ದು ನಮಸ್ಕಾರ ಮಾಡಿ ಅವರು ಬಂದ ಕಾರಣ ಕೇಳ್ತಾನೆ. ಮಹಾತ್ಮರು, ಮಹಾರಾಜ, ನನ್ಗನ್ಸುತ್ತೆ ನೀವು ನನ್ನನ್ನ ಗುರುತಿಸಲಿಲ್ಲ ಅಂತ. ರಾಜ ಹೇಳಿದ, ಇಲ್ಲ ಮಹಾತ್ಮರೇ, ನಾನು ನಿಮ್ಮನ್ನ ಗುರುತಿಸಲಿಲ್ಲ. ಮಹಾತ್ಮರು ನಗುತ್ತಾ ಹೇಳ್ತಾರೆ, ಮಹಾರಾಜ, 16 ವರ್ಷಗಳ ಹಿಂದೆ ನೀವು ನನಗೆ ಭಾಗ್ಯವು ಬರದಿರೋದನ್ನ ಅಳಿಸುತ್ತೇನೆ ಅಂತ ಹೇಳಿದ್ರಿ. ಮಹಾತ್ಮರು ಅದನ್ನ ಹೇಳ್ತಿದ್ದಂತೆ ರಾಜ ಒಂದ್ಸಾರಿ ಆಘಾತಕ್ಕೆ ಒಳಗಾದ. ಅವನಿಗೆ ಎಲ್ಲವೂ ನೆನಪಾಯಿತು. ಮಹಾತ್ಮರು ನಗುತ್ತಾ ಹೇಳ್ತಾರೆ, ಏನ್ ಮಹಾರಾಜರೇ, ಭಾಗ್ಯವು ಬರದಿರೋದನ್ನ ಅಳಿಸಿಬಿಟ್ರಾ? ರಾಜ ತಲೆ ಬಗ್ಗಿಸಿ ಹೇಳ್ತಾನೆ, ಇಲ್ಲ ಮಹಾತ್ಮರೇ, ನಾನು ಭಾಗ್ಯದ ಕೈಯಲ್ಲಿ ಸೋತು ಹೋದೆ. ಮಹಾತ್ಮರು, ಮಹಾರಾಜ, ಭಾಗ್ಯದ ಎದುರು ಯಾರೂ ಗೆಲ್ಲೋಕ್ಕಾಗಲ್ಲ. ಅದಕ್ಕೆ ಸೂರ್ಯನನ್ನ ನಿನ್ನ ಅಳಿಯನನ್ನಾಗಿ ಸ್ವೀಕರಿಸು. ನಿನ್ನ ರಾಜ್ಯ ಭಾರವನ್ನ ಅವನಿಗೆ ಒಪ್ಪಿಸಿಬಿಡು. ರಾಜ ಹೇಳ್ತಾನೆ, ಮಹಾತ್ಮರೇ, ನೀವು ಹೇಳಿದ ಹಾಗೆ ಆಗತ್ತೆ. ಮಹಾತ್ಮರು ರಾಜನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ರಾಜ ಸೂರ್ಯನಿಗೆ ಕ್ಷಮೆ ಕೇಳಿ ಎಲ್ಲಾ ರಾಜ್ಯ ಭಾರವನ್ನ ಅವನಿಗೇ ಒಪ್ಪಿಸಿದ. ಗೆಳೆಯರೇ, ಈ ಕತೆ ಹೇಗನಿಸಿತು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ಬರೆಯಿರಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಬಟನ್ ಒತ್ತಿ. ಇದೇ ತರಹದ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.